2 ವಾರಗಳ ಬಳಿಕ ವಿಧಾನಸೌಧಕ್ಕೆ ಸಿಎಂ ಎಂಟ್ರಿ ಕೊಟ್ಟರು. ಮಂಡಿ ನೋವಿಗೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು. ವೀಲ್ ಚೇರ್ನಲ್ಲೇ ಬಜೆಟ್ ಸಭೆಗೆ ಆಗಮಿಸಿದ್ರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರೈತ ಮುಖಂಡರ ಜೊತೆ ಬಜೆಟ್ನ ಪೂರ್ವಭಾವಿ ಸಭೆಯನ್ನ ನಡೆಸಲಿದ್ದಾರೆ. ದೃಶ್ಯಾವಳಿನ ತೋರಿಸ್ತಾ ಇದ್ವಿ. ಮುಖ್ಯಮಂತ್ರಿಗಳು ವೀಲ್ ಚೇರ್ನಲ್ಲಿ ಬಂದಂತಹ ಸಂದರ್ಭ. ಮಂಡಿ ನೋವು ಕಾಣಿಸ್ಕೊಂಡಿತ್ತು, ಸೊ ಅವರಿಗೆ ರೆಸ್ಟ್ಗೆ ಹೇಳಲಾಗಿತ್ತು. ಆದರೆ ಬಜೆಟ್ ಬೇರೆ ಇರುವಂಥ ಕಾರಣಕ್ಕೋಸ್ಕರ ಅದಕ್ಕೆ ಪೂರ್ವ ಸಿದ್ಧತಾ ಸಭೆಗಳನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ವೀಲ್ ಚೇರ್ನಲ್ಲೇ ಬಂದು 2 ವಾರಗಳ ಬಳಿಕ ಮುಖ್ಯಮಂತ್ರಿಗಳು ವೀಲ್ ಚೇರ್ನಲ್ಲಿ ಬಂದಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಬಂದಿರುವಂಥದ್ದು. ಬಿಕಾಸ್ ಪ್ರತಿ ಬಾರಿನೂ ಕೂಡ ದಾಖಲೆಯ ಬಜೆಟ್, ಕಳೆದ ವರ್ಷದಿಂದ ಒಂದು ದಾಖಲೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದರಲ್ಲೂ ಈ ಬಾರಿ ಗ್ಯಾರಂಟಿಗಳನ್ನು ಸರಿದೂಗಿಸಿ ಮತ್ತೊಂದು ಕಡೆ 4 ಲಕ್ಷ ಕೋಟಿಗೂ ಹೆಚ್ಚಿನ ಒಂದು ದೊಡ್ಡ ಬಜೆಟನ್ನು ಈ ಬಾರಿ ಮಂಡಿಸುವಂಥ ಸಾಧ್ಯತೆ ಇರುವಂಥದ್ದು. ಈ ಕಡೆ ಗ್ಯಾರಂಟಿಗಳಿಗೆ ಸರಿದೂಗಿಸಬೇಕು, ಅಭಿವೃದ್ಧಿಗಳಿಗೂ ಕೂಡ ಅಭಿವೃದ್ಧಿ ಕಾಮಗಾರಿಗಳಿಗೂ ಅನುದಾನವನ್ನು ಕೊಡಬೇಕಾಗಿರುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ. ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ, ಪತ್ನಿ ಮಗ ತಾಯಿಗೆ ವಿಷ ಉಣಿಸಿದ್ದಂಥ ಚೇತನ್ ಸಾವನ್ನಪ್ಪಿರುವಂಥ ಒಂದು ಪ್ರಕರಣ ಹೇಗಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ, ಪತ್ನಿ ಮಗ ಮತ್ತು ತಾಯಿಗೆ ವಿಷವನ್ನು ಉಣಿಸಿದ್ದಾನೆ ಚೇತನ್. ಸಾಯದಿದ್ದಾಗ ಉಸಿರುಗಟ್ಟಿಸಿ 3ರನ್ನ ಕೂಡ ಕೊಲೆಯನ್ನ ಮಾಡಲಾಗಿದೆ. 3ರ ಕೈಕಾಲು ಕಟ್ಟಿ ಉಸಿರುಗಟ್ಟಿಸಿ ಹತ್ಯೆಯನ್ನ ಮಾಡಿದ್ದಾನೆ. ತಲೆದಿಂಬಿನಿಂದ ಉಸಿರುಗಟ್ಟಿಸಿ 3ರ ಕೊಲೆಯನ್ನ ಮಾಡಿರುವಂಥದ್ದು. ಹತ್ಯೆ ಬಳಿಕ ಅಮೆರಿಕಾದಲ್ಲಿದ್ದಂಥ ತಮ್ಮನಿಗೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸಲಾಗಿದೆ. ಎಲ್ಲರನ್ನೂ ಹತ್ಯೆ ಮಾಡಿದ್ದೀನಿ, ನಾನು ಕೂಡ ಸಾಯ್ತಾ ಇದ್ದೇನೆ, ಬದುಕಲು ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮನಿಗೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿರುವಂಥದ್ದು. ಗಾಬರಿಗೊಂಡಂತ ಆಪ್ತರು ಸಂಬಂಧಿಕರಿಗೆ ಕರೆಯನ್ನ ಮಾಡಿರುವಂಥದ್ದು ಭರತ್. ಸಂಬಂಧಿಕರು ಮನೆ ಬಳಿ ಬರುವಷ್ಟರಲ್ಲಿ 4 ಕೂಡ ಸಾವನ್ನಪ್ಪಿದ್ರು. ದೂರು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಮೃತದೇಹಗಳನ್ನು ಆಸ್ಪತ್ರೆಗೆ ಕಳಿಸಲಾಗಿದೆ. 4 ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸಾಲದ ಒತ್ತಡ ಜಾಸ್ತಿ ಆಗಿದೆ. ಹಾಗೆ ಮಾಡಿ ಅವರ ಹೆಂಡತಿಗೆ, ಮಗನಿಗೆ, ತಾಯಿಗೆ ವಿಷ ಹಾಕಿ ಸಾಯಿಸಿದ್ದಾರೆ ಅಂತ ಇವ್ರು ಹೇಳ್ತಾ ಇರೋದು. ವಿಷ ಹಾಕಿ ಸಾಯಿಸಿದ್ದಾರೆ. ಕಾಲು ಕಟ್ಟಿಬಿಟ್ಟು ಅವರು ವಿಷ ಹಾಕಿದ್ರು ಸಾಯ್ದೇ ಇರೋದ್ರಿಂದ ದಿಂಬದ್ಮಿ ಅವ್ರನ್ನ ಸಾಯಿಸೋ ಕೆಲಸ ಮಾಡಿದ್ದಾರೆ. ದಿಂಬದ್ಮಿ ಮಗನ, ಹೆಂಡತಿನ, ತಾಯಿನ ಕೊಲೆ ಮಾಡಿದ್ದಾರೆ. ತಾವು ನೇಣಕ್ಕೆ ಶರಣರಾಗಿದ್ದಾರೆ ಅಂತ ಪೊಲೀಸ್ನವರು ಈಗ ಹೇಳಿದ್ದು ನೋಡಿದ್ರೆ ಭಾಳ ಅನ್ಯಾಯ ಅನಿಸುತ್ತೆ. ವಯಸ್ಸಿಗೆ ಬಂದ ಮಗ 16 ವರ್ಷ, ಏನೇ ಸಾಲ ಸೋಲ ಆಗಿದ್ರು ಕೂಡ ಬ್ಯಾಂಕ್ನವ್ರು 2 ಅಪಾರ್ಟ್ಮೆಂಟ್ ವಶ ಮಾಡ್ಕೊಂಡಿದ್ರು ಮಗ ಎಲ್ಲ ದುಡ್ಕೊಂಡು ತಿಂತಾ ಇದ್ದ. ಆ ಮಗನ ಪ್ರಾಣ ತೆಗೆಯೋ ಹಕ್ಕು ಇವ್ರಿಗಿರಲಿಲ್ಲ. ಮಗನದಾಗಲಿ, ಹೆಂಡತಿದಾಗಲಿ, ತಾಯಿನಾಗಲಿ ಸಾಯಿಸ್ತಕ್ಕಂಥ ಇಂಥ ಕೆಲಸಗಳನ್ನ ಯಾರು ಮಾಡಕೂಡ್ದು. ಬಹುಶಃ ಅವ್ರಿಗೆ ಯಾರು ಸ್ನೇಹಿತರ ಹತ್ರ ಹೇಳ್ಕೊಳ್ಳಿಲ್ವೋ, ಹೇಳಿದ್ರೆ ಯಾರು ಧೈರ್ಯ ತುಂಬ್ತಾ ಇದ್ರು. ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕಾಯ್ತು. ಯಾರು ಕೌನ್ಸಿಲಿಂಗ್ ಥರದಲ್ಲಿ ಹೇಳಿದ್ರೆ ಸ್ನೇಹಿತರುಗಳು ಏನಾರು ಒಂದು ರಸ್ತೆ ಹೇಳ್ತಾ ಇದ್ರು, ಮನಸ್ಸಲ್ಲೇ ಮಾಡ್ಕೊಂಡಿದ್ರು ಏನೋ. ಇದು ದೊಡ್ಡ ಅನಾಹುತ ಮಾಡಿಬಿಟ್ಟಿದ್ದಾರೆ. ಟೋಲ್ ಗೇಟ್ಗಳಲ್ಲಿ ಹೊಸ ರೂಲ್ಸ್ ಸ್ವಲ್ಪ ಮೈಮರೆತ್ರೆ ಡಬಲ್ ಹಣ ಶಾಕ್. ಫಾಸ್ಟ್ ಟ್ಯಾಗ್ ಡಬಲ್ ಶಾಕ್. ಟೋಲ್ ಗೇಟ್ನಲ್ಲಿ ಓಡಾಡುವಂತ ಸವಾರರೇ ಎಚ್ಚರ ಎಚ್ಚರ. ಇಂದಿನಿಂದ ಫಾಸ್ಟ್ ಟ್ಯಾಗ್ ನಲ್ಲಿ ಹಲವು ರೂಲ್ಸ್ಗಳು ಚೇಂಜ್ ಆಗ್ತಾ ಇದೆ. ಇವತ್ತಿನಿಂದ ಜಾರಿಯಾಗಿರುವಂತದ್ದು ಫುಲ್ ಚೇಂಜ್ ಆಗ್ತಾ ಇದೆ. ಫಾಸ್ಟ್ ಟ್ಯಾಗ್ ನಲ್ಲಿ ಹಣ ಇಲ್ದಿದ್ರೆ ಡಬಲ್ ಶಾಕ್. ಯಾಕೆಂದ್ರೆ ಇಲ್ಲಿ ಈ ಮುಂಚೆ ನಾವು ನೋಡ್ತಾ ಇದ್ದಂಥದ್ದು ಫಾಸ್ಟ್ ಟ್ಯಾಗ್ ಇಲ್ಲ ಅಂದ್ರೂ ಡಬಲ್ ಚಾರ್ಜ್, ಫಾಸ್ಟ್ ಟ್ಯಾಗ್ ಅಲ್ಲಿ ಹಣ ಇಲ್ಲ ಅಂದ್ರೆ ಈ ಮುಂಚೆನೂ ಕೂಡ ಡಬಲ್ ಚಾರ್ಜೇ ಕಟ್ಟಿಸ್ಕೊಳ್ತಾ ಇದ್ದು. ಆದ್ರೆ ರೀಚಾರ್ಜ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಅವಕಾಶವನ್ನ ಕೊಡ್ತಾ ಇದ್ರು. ಇನ್ನು ಮುಂದೆ ಅದಿಲ್ಲ. ಟೋಲ್ ರೀಚ್ ಆಗೋ 1 ಗಂಟೆ ಮುನ್ನನೇ ಹಣ ಇರಬೇಕು. ಅದರಲ್ಲಿ 1 ಗಂಟೆ ಮೊದಲೇ ರೀಚಾರ್ಜ್ ಮಾಡಿರಲೇಬೇಕು. ಫಾಸ್ಟ್ ಟ್ಯಾಗ್ ನಲ್ಲಿ ಬ್ಯಾಲೆನ್ಸ್ ಇಲ್ದಿದ್ರೆ ಡಬಲ್ ಹಣವನ್ನ ಕಟ್ಟಬೇಕಾಗಿದೆ. ಹಿಂಗೆ ತೋರಿಸ್ತಾ ಇದೀವಿ ಹೊಸ ನಿಯಮಗಳು ಏನೇನೆಲ್ಲ ಇದ್ದಾವೆ, ಏನೇನೆಲ್ಲ ಹೊಸ ನಿಯಮಗಳನ್ನು ತರಲಾಗಿದೆ ಅಂತ. ಪ್ರಯಾಣಿಕರು ದುಪ್ಪಟ್ಟು ಹಣವನ್ನ ಪಾವತಿ ಮಾಡಬೇಕಾಗಿದೆ. ಫಾಸ್ಟ್ ಟ್ಯಾಗ್ ನಲ್ಲಿ ಹಣ ಇಲ್ಲ ಅಂದ್ರೆ ಹಣ ಕಡಿತದ ಸಂಬಂಧ ಅಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ, ನೀವು ಡಬಲ್ ಹಣವನ್ನ ಕಟ್ಟಲೇಬೇಕು.